ದಾವಣಗೆರೆ ನಗರದ ಜಿಎಂ ವಿಶ್ವವಿದ್ಯಾಲಯದಲ್ಲಿ ಮಾಜಿ ಕೇಂದ್ರ ಸಚಿವರು ಹಾಗೂ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಮಾಜಿ ಸಂಸದರಾದ ಡಾಕ್ಟರ್ ಜಿಎಂ ಸಿದ್ದೇಶ್ವರ ಅವರ 74ನೇ ಜನ್ಮದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ದಾವಣಗೆರೆ ನಗರದ ಜಿಎಂ ವಿಶ್ವವಿದ್ಯಾಲಯದ ಆವರಣದಲ್ಲಿ ಸಸಿ ನೆಡುವ ಮೂಲಕ ಪರಿಸರ ಸಂರಕ್ಷಣೆಯ ಸಂದೇಶ ಸಾರುವ ಮೂಲಕ ಡಾಕ್ಟರ್ ಜಿಎಂ ಸಿದ್ದೇಶ್ವರ ಅವರ 74ನೇ ಜನ್ಮದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಿದರು. ಬಳಿಕ ವಿಶ್ವವಿದ್ಯಾಲಯದ ಸಭಾಂಗಣದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಗಣ್ಯರು, ಕುಟುಂಬದ ಸದಸ್ಯರು, ವಿಶ್ವವಿದ್ಯಾಲಯದ ಅಧಿಕಾರಿಗಳು, ಬೋಧಕ ಹಾಗೂ ಬೋಧಕೇತರ ಸಿಬ್ಬಂದಿಯ ಸಮ್ಮುಖದಲ್ಲಿ ಜಿಎಂ ಸಿದ್ದೇಶ್ವರ ಅವರು ಕೇಕ್ ಕತ್ತರಿಸಿದರು. ನಂತರ ಮಾತನಾಡಿದ ಡಾಕ್ಟರ್ ಜಿಎಂ ಸಿದ್ದೇಶ್ವರ ಅವರು ಜನ್ಮದಿನದ ಅಂಗವಾಗಿ ಶುಭಾಶಯ ತಿಳಿಸಿದ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸಿದರು. ಪರಿಸರ ಸಂರಕ್ಷಣೆ ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದ್ದು ಸಸಿ ನೆಟ್ಟು ಬೆಳೆಸುವ ಮೂಲಕ ಪರಿಸರ ಉಳಿಸುವ ಕೆಲಸ ಎಲ್ಲರೂ ಮಾಡಬೇಕು ಎಂದು ಕರೆ ನೀಡಿದರು. ಜೊತೆಗೆ ಜಿಎಂ ವಿಶ್ವವಿದ್ಯಾಲಯ ಇಂದು ಈ ಮಟ್ಟಕ್ಕೆ ಬೆಳೆಯಲು ಬೋಧಕ, ಬೋಧಕೇತರ ಸಿಬ್ಬಂದಿ ಹಾಗೂ ಪ್ರತಿಯೊಬ್ಬರ ಶ್ರಮ ಮತ್ತು ಸಹಕಾರವೇ ಕಾರಣ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಈ ಕಾರ್ಯಕ್ರಮದಲ್ಲಿ ಶ್ರೀಶೈಲ ಎಜುಕೇಶನಲ್ ಟ್ರಸ್ಟ್ ಅಧ್ಯಕ್ಷ ಜಿಎಂ ಪ್ರಸನ್ನಕುಮಾರ್, ಟ್ರಸ್ಟ್ ಖಜಾಂಚಿ ಜಿಎಸ್ ಅನಿತ್ ಕುಮಾರ್, ಗಾಯತ್ರಿ ಸಿದ್ದೇಶ್ವರ್, ಜಿಎಂ ವಿಶ್ವವಿದ್ಯಾಲಯದ ಕುಲಸಚಿವ ಡಾಕ್ಟರ್ ಸುನಿಲ್ ಕುಮಾರ್ ಬಿಎಸ್, ಸಹ ಕುಲಪತಿಗಳಾದ ಡಾಕ್ಟರ್ ಎಂ ವೇಣುಗೋಪಾಲ್ ರಾವ್ ಸೇರಿದಂತೆ ವಿಶ್ವವಿದ್ಯಾಲಯದ ಅಧಿಕಾರಿಗಳು, ಬೋಧಕ ಹಾಗೂ ಬೋಧಕೇತರ ಸಿಬ್ಬಂದಿ ಉಪಸ್ಥಿತರಿದ್ದರು. ಗಿಡ 74ನೇ ಹುಟ್ಟುಹಬ್ಬದ ಸಂಭ್ರಮಾಚರಣೆಯನ್ನು ಹಮ್ಮಿಕೊಂಡಿದ್ದೇವೆ. ಕಾರ್ಯಕ್ರಮದ ಮೊದಲು ಕಾವ್ಯ ನಾಟಕಾದಿ ಶ್ರೀ ಗಣಪತಿ ಆಚರಣೆ ಮಾಡ್ಕೊಳ್ಳಿಲ್ಲ ಹಾಗಾಗಿ ಹಣ್ಣಿನ ಗಿಡನೇ ಹಸಿ ಸಹಕಾರಿ ಪತ್ತಿನ ಸಂಘದ ಎಲ್ಲ ಡೈರೆಕ್ಟರ್ಸ್ಗಳು ಈ ಒಂದು ಸಂದರ್ಭದಲ್ಲಿ ಯಾಕಂದರೆ ನಾನು ಮಲ್ಲಿಕಾರ್ಜುನಪ್ಪ ಅವ್ರನ್ನೂ ನೋಡಿದ್ದೇನೆ, ಸಿದ್ದೇಶ್ವರವ್ರನ್ನೂ ನೋಡಿದ್ದೇನೆ. ಯಾವುದೇ ಒಂದು ವ್ಯಕ್ತಿಯ ಬೆಳವಣಿಗೆ ನಾವು ಯಾವುದು ರೀತಿಯಲ್ಲಿ ನೋಡಬೇಕು ಅಂದರೆ, ಈಗ ನಾವು ಹೇಳ್ತೇವೆ ಮೋದಿಯವರು ಈ ಮಾಡ್ತಿದ್ದವರು ಈಗ ದೇಶದ ಪ್ರಧಾನಿ ಅಂತೇಳಿ. ಅಂದರೆ ಅವರು ಯಾವ ಹಂತದಿಂದ ಯಾವ ಹಂತಕ್ಕೆ ಬೆಳೆದ್ರು ಅವ್ರ ಜೀವನದ ಒಂದು ಸಮಯದಲ್ಲಿ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಆ ಥರನೇ ನಾವೊಂದು ವಿಚಾರ ಮಾಡೋದಾದರೆ ನಮ್ಮ ಸಿದ್ದೇಶ್ವರ ಸರ್ ಅವ್ರದ್ದು ತುಂಬ ದೊಡ್ಡ ಬೆಳವಣಿಗೆ. ಭೀಮಸಮುದ್ರ ಅನ್ನೋ ಒಂದು ಗ್ರಾಮ, ಅತಿ ಅಂತಲೇ ಕರಿಬೋದು ಆ ಕಾಲಕ್ಕೆ, ಅಲ್ಲಿಂದ ಶುರುವಾಗಿ ವ್ಯಾಪಾರದಿಂದ, ಸಣ್ಣ ವ್ಯಾಪಾರದಿಂದ ಶುರು ಮಾಡಿ ಈಗ ಅವರು ಮಾಜಿ ಕೇಂದ್ರ ಸಚಿವರು ಕೂಡ ಒಂದು ದೇಶದ ಉನ್ನತ ಅಧಿಕಾರ ಸ್ಥಾನಕ್ಕೆ ಹೋಗಿ ಅಲ್ಲಿ 2 ಪೋರ್ಟ್ಫೋಲಿಯೋ, ಕೇಂದ್ರ ಸಚಿವರಾಗಿ 2 ಪೋರ್ಟ್ಫೋಲಿಯೋದಲ್ಲಿ ಅವರು ಕೆಲಸ ಮಾಡಿದ್ದಾರೆ. ಇಂಥ ಒಂದು ಬೆಳವಣಿಗೆ ನಿಜವಾಗ್ಲೂ ನಮ್ಮ ಜೊತೆಗೆ ಅವ್ರ ಜೊತೆಗೆ ನಾವಿದ್ದೀವಿ ಅಂತ ಗುರುತಿಸ್ಕೊಳ್ಳೋದೇ ನಮಗೊಂದು ಹೆಮ್ಮೆ ವಿಚಾರ ಅಂತ ನಾನು ಹೇಳ್ಕೊತೀನಿ. ಹಾಗಾಗಿ ಈ ಒಂದು ಹುಟ್ಟುಹಬ್ಬ ನಮಗೆಲ್ಲ ಒಂದು ಆಚರಣೆಯ ವಿಶೇಷತೆ ಕೊಡುತ್ತೆ. ಆಮೇಲೆ
ನಮಗೂ ಒಂದು ಸಂಭ್ರಮ ಕೂಡ. ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಅವ್ರದ್ದು ರಿಕ್ವೆಸ್ಟ್ ಮಾಡಿ ಕರೆಸಿದ್ದೇನೆ. ನಮ್ಮೆಲ್ಲರ ಪರವಾಗಿ, ಸಂಸ್ಥೆಯ ಪರವಾಗಿ. At any point of time in our personal and professional life to be blemishless, and you require a lot of dedication and service to the mankind, and we are all proud. Me being a Davangere, I have got an Aadhaar card here right now. See, we are very proud Davangere, sir. You are from this place, served as a union minister in India, and with your vision, your philanthropist part, and the educational service, we all, thousands of the families are living in this university, and this is a direct and indirect service to the society, and we wish that healthy and a prosperous life, and your inspirational leadership will guide all of us, and we want. ಬಹುಶಃ ಪ್ರತಿ ವರ್ಷನೂ ಕೂಡ ಮಾಡ್ತಾರೆ. ಈ ವರ್ಷನೂ ಕೂಡ ನನಗೆ ಮೊದಲೇ ಕೇಳಿದಾಗ ಇಲ್ಲ, ನನಗೆ ಬೇರೆ ಬೇರೆ ಕಾರ್ಯಕ್ರಮ ಇರೋದ್ರಿಂದ 5ನೇ ತಾರೀಕು ನಮ್ಮೂರಲ್ಲೇ ನಾವೇ ಫ್ಯಾಮಿಲಿಯವ್ರು ಮಾಡ್ಕೊಂಡ್ವಿ. ಮತ್ತು ನಾನು ಬೆಂಗಳೂರಿಗೆ ಹೋಗಿ ಬೇರೆ ಕೆಲಸ ಇದ್ದಿದ್ದರಿಂದ ನಾನು ನಿನ್ನೆ ಅವತ್ತೇ ಹೇಳಿದರು, ನಾನು ನಿಮಗೆ ಟೈಮ್ ಕೊಡ್ತೀನಿ ಅಂತ ಸುನಿಲ್ ಅವ್ರಿಗೆ ಹೇಳಿದೆ. ನಿನ್ನೆ ಫೋನ್ ಮಾಡಿದ್ರು, ಇವತ್ತು ಬರ್ತೀನಿ, ಇವತ್ತು ಮಾಡಿರಿ ಅಂತ ಹೇಳಿದೆ. ನಾಳೆ ನಮ್ಮ ಪಕ್ಷದ ಎಲ್ಲ ನಮ್ಮ ಅಭಿಮಾನಿಗಳು, ಮುಖಂಡರುಗಳು ಒಂದು ರೇಣುಕಾ ಅಭಿನಯ ಮಂದಿರದಲ್ಲಿ ಮಾಡ್ತಾ ಇದ್ದಾರೆ. ತಾವೆಲ್ಲರಿಗೂ ಬರ್ರಿ ಅಂತ ಆಹ್ವಾನಿಸ್ತೀನಿ. ಫಸ್ಟು 1500 ಜನ ಅಡ್ಮಿಷನ್ ಇದೆ ಅಂತ ಕೇಳಿದ್ದೆ. ಈ ವರ್ಷ 2000 ಆಗ್ಬೋದು ಅಂತ ಹೇಳ್ತಾರೆ. ಬಹುಶಃ ಸೇರಿದರೆ 12,000 ಜನ ನಮ್ಮ ಸಂಸ್ಥೆಯಲ್ಲಿ ಓದ್ತಾರೆ ಅಂತ ನಾನು ಭಾವಿಸಿದ್ದೀನಿ. ಬಹುಶಃ ಇನ್ನೂ ಒಂದು 3-4 ವರ್ಷಕ್ಕೆ 15,000 ಸಾವಿರ ಮೇಲೆ ಆಗ್ತದೆ ಅಂತ ಹೇಳ್ತಾರೆ. ಇದು ಇಷ್ಟು ದೊಡ್ಡದಾಗಿ ಬೆಳೀತದೆ ಅಂತ ನಾವು ಕೂಡ ಭಾವಿಸಿದ್ದಿಲ್ಲ. ಇವತ್ತು ನಮ್ಮ ಚಾನ್ಸಲರ್ ಇರ್ಬೋದು, ವೈಸ್ ಚಾನ್ಸಲರ್ ಇರ್ಬೋದು, ಮತ್ತು ನಮ್ಮೆಲ್ಲ ರಿಜಿಸ್ಟರಿಂದ ಹಿಡಿದು ಎಲ್ಲ ಯೂನಿವರ್ಸಿಟಿಯ ಅಧ್ಯಾಪಕರು, HODಗಳು, ಪ್ರಿನ್ಸಿಪಲ್ಗಳ ಒಂದು ಶ್ರಮ ಇದೊಂದು, ಮತ್ತು ನಿಮ್ಮೆಲ್ಲ ಒಳ್ಳೆಯ ಕೋಚಿಂಗ್ ಇರೋದ್ರಿಂದ ಇವತ್ತು ಭಾಳ ಈ ಮಟ್ಟಕ್ಕೆ ಬೆಳಲಿಕ್ಕೆ ಕಾರಣ ಆಗಿದೆ. ಮತ್ತು ಕ್ಯಾಂಪಸ್ನಲ್ಲೂ ಕೂಡ ಭಾಳ ಜನ ಕ್ಯಾಂಪಸ್ ಸೆಲೆಕ್ಷನ್ ಆಗ್ತಾರೆ. ಇದು ಕೂಡ ಒಳ್ಳೆಯ ರೆಪ್ಯುಟೇಷನ್ ಇದೆ. ಬಹುಶಃ ನಾನು ನೋಡಿದಾಗೆ, ಬೇರೆಯಿಂದ ಕೇಳಿದಾಗ, ಹಾವೇರಿ ಇರ್ಬೋದು, ಶಿವಮೊಗ್ಗ ಇರ್ಬೋದು, ಚಿತ್ರದುರ್ಗ ಇರ್ಬೋದು, ದಾವಣಗೆರೆ ಇರ್ಬೋದು, ಈ 4 ಜಿಲ್ಲೆ ಒಳಗೆ ಇವತ್ತು GM ಯೂನಿವರ್ಸಿಟಿ ಅಂದರೆ ಒಂದು ಇಡೀ ಈ 4 ಜಿಲ್ಲೆಯೂ ಕೂಡ ಮೊದಲನೇ ಸ್ಥಾನದಲ್ಲಿರೋದು GM ಯೂನಿವರ್ಸಿಟಿ. ಇದಕ್ಕೆ ಕಾರಣೀಭೂತ ನೀವೇ. ಇವತ್ತು ಯಾವ ರೀತಿಯಾಗಿ ಬೋಧನೆ ಮಾಡ್ತೀರಾ, ಆ ಮಕ್ಕಳನ್ನು ಯಾವ ರೀತಿಯಾಗಿ ನೀವು ಅಟ್ರಾಕ್ಷನ್ ಮಾಡ್ಕೊಂಡು ವಿದ್ಯಾಭ್ಯಾಸಕ್ಕೆ ಒತ್ತು ಕೊಡ್ತೀರೋ ಅದು ಕೂಡ ಭಾಳ ಮುಖ್ಯ. ನೀವೇನಾದರೂ ಕೂಡ ಏನೋ ಬಂದ್ವಿ, ಹೋದ್ವಿ, ಬೋಧನೆ ಮಾಡಿದ್ವಿ, ಸಂಬಳ ತಗೊಂಡ್ವಿ, ಹೋದ್ವಿ ಅಂತ ಹೋದರೆ ಈ ಮಟ್ಟಕ್ಕೆ ಬೆಳೀತಿದ್ದಿಲ್ಲ ಅಂತ ನಾನು ಭಾವಿಸಿದ್ದೀನಿ. ನಿಮ್ಮದೇ ಸಂಸ್ಥೆ, ನೀವೇ ಈ ಸಂಸ್ಥೆಯ ಓನರು, ಈ ಸಂಸ್ಥೆಯನ್ನು ನಂದು ಪಾಲಿದೆ ಅನ್ನೋ ಒಂದು ಲೆಕ್ಕದಲ್ಲಿ ನೀವೆಲ್ಲರೂ ಕೂಡ ಬೋಧನೆ ಮಾಡ್ಕೊಂಡು ಬರ್ತಾ ಇರೋದ್ರಿಂದ ನಿಜಕ್ಕೂ ಕೂಡ ಇವತ್ತು 12-13 ಸಾವಿರ ಜನ ಈ ವರ್ಷ 12,000 ಕನಿಷ್ಠ ಆದಾಯ ಆಗ್ತದೆ. ಈ ಮಟ್ಟಕ್ಕೆ ಬೆಳೀಲಿಕ್ಕೆ ಆಗ್ತದೆ. ಬಹುಶಃ ನಮಗೆ ತಿಳಿದಂಗೆ ಓದಿರೋರು ಭಾಳ ಜನ ಹೊರದೇಶದಲ್ಲಿರ್ಬೋದು, ಮತ್ತು ದೇಶದಲ್ಲಿ ನಾನಾ ಹುದ್ದೆಯಲ್ಲಿರ್ಬೋದು. ಅದು ಕೂಡ ಭಾಳ ಮುಖ್ಯ. ಮತ್ತು ಭಾಳ ಜನ ಬಡವ್ರ ಮಕ್ಕಳು, ನಾನು ಮೊನ್ನೆ ಫಂಕ್ಷನಲ್ಲಿ ಒಂದು 15-20 ಜನಕ್ಕೆ ಗೋಲ್ಡ್ ಮೆಡಲ್ ಕೊಟ್ಟೆ. ಒಂದು 4 ಜನಕ್ಕೆ ರ್ಯಾಂಕ್ ಸ್ಟೂಡೆಂಟ್ಗೆ ಇವತ್ತು ಫೀಸ್ ಏನು ಕಟ್ಟಿದ್ರೆ ನಾವು ವಾಪಸ್ ಕೊಟ್ವಿ. ಅವತ್ತು ದಿವಸ ನಾವು ಪ್ರಭಾಕರ್ ಕೋರೆಯನ್ನು ಕರೆಸಿದ್ವಿ. ಅವು ಬಹುಶಃ 145-50 1,50,000 ಜನ ಅವ್ರದ್ದು ವಿದ್ಯಾಭ್ಯಾಸ ಮಾಡ್ತಾರೆ. 100 ಇನ್ಸ್ಟಿಟ್ಯೂಷನ್ ಅದಾವೆ. ಅವ್ರು ಆಶ್ಚರ್ಯಪಟ್ಟರು, ಈ ರೀತಿಯ ಎಲ್ಲ ನೀವು ಮಾಡ್ತಿರಲ್ಲ ಅಂತ. ನಾವಿದು ದುಡಿಮೆಗೋಸ್ಕರ ಇಟ್ಕೊಂಡಿಲ್ಲ. ಈ ಎಲ್ಲ ನಮ್ಮ ಈ ಸಂಸ್ಥೆಯ ಪ್ರತಿಯೊಬ್ಬರು ಕೂಡ, ಅಂಗನೂ ಕೂಡ, ಎಲ್ಲರೂ ಕೂಡ ಪಾಲ್ದಾರಿರುವ ರೀತಿಯಲ್ಲಿ, ಮತ್ತು ಮಕ್ಕಳಿಗೂ ಕೂಡ
ಒಳ್ಳೆಯ ವಿದ್ಯಾಭ್ಯಾಸ ಕೊಡಬೇಕು ಅನ್ನೋ ದೃಷ್ಟಿಯಿಂದ ನಾವು ಯಾವುದೂ ಕೂಡ ದುಡ್ಡು ತಗೊಳ್ಳದ ರೀತಿಯಲ್ಲಿ ಇವತ್ತು ಈ ಸಂಸ್ಥೆಯನ್ನು ಬೆಳೆಸ್ತಾ ಇದ್ದೀವಿ ಅಂದಾಗ ಆಶ್ಚರ್ಯಪಟ್ಟರು. 10 ಗ್ರಾಮ್ನಲ್ಲೇ ನಾವು 100 ಜನಕ್ಕೆ ಇವತ್ತು ಗೋಲ್ಡನ್ನು ಕೊಟ್ಟಿರೋದಿದೆ. ಬಹುಶಃ ಇದು ನೋಡಿದಾಗ ಈ ಜನಕ್ಕೆ ಅಥವಾ ನಮ್ಮ ಈ ಸಂಸ್ಥೆಯಲ್ಲಿ ಓದಂಥ ವಿದ್ಯಾರ್ಥಿಗಳ ತಂದೆ ತಾಯಿಗಳಿಗೆ ಖುಷಿ ಆಗ್ತದೆ. ಅವರು ಒಬ್ಬರಿಗೆ ಇನ್ನೊಬ್ಬರಿಗೆ ಹಂಚ್ಕೊಳ್ತಾರೆ. ನಿಜವಾದ ಗೋಲ್ಡ್ ಕೊಡಿದರೆ ನನ್ನ ಮಗ ಈಗ ಓದಿದ್ದಾರೆ ಆ ಸ್ಕೂಲಲ್ಲಿ, ಇವತ್ತು ಈ ಮಗ ರಾಜ್ಯ ಮಟ್ಟದಲ್ಲದೇ ರಾಷ್ಟ್ರ ಮಟ್ಟದಲ್ಲದೇ ಅಂತಾರಾಷ್ಟ್ರ ಮಟ್ಟಕ್ಕೆ ಹೋಗಿದ್ದಾರೆ ಅನ್ನೋದನ್ನು ನಿಜವಾಗ್ಲೂ ಕೂಡ ಅವರು ಜೀವನದಲ್ಲಿ ನೆನೆಸ್ಕೋಬೇಕಾಗ್ತದೆ, ನೆನೆಸ್ಕೊಳ್ತಾರೆ.